ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಈ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿಗಳು ಹೊರ ಬರ್ತಲೇ ಇದೆ. ಶಂಕಿತ ಉಗ್ರ ಕೊಟ್ಟಿರುವ ಕಲಬುರಗಿ ಅಡ್ರೆಸ್ ಫೇಕ್ ಅನ್ನೋದು ಗೊತ್ತಾಗಿದೆ. ಕಲಬುರಗಿಯ ವರದಾ ನಗರದಲ್ಲಿರುವ ಫೇಕ್ ಅಡ್ರೆಸ್ ಅನ್ನ ಈ ಶಂಕಿತ ಉಗ್ರ ಕೊಟ್ಟಿದ್ದ. ಅನುಮೋಲ್ ಕುಲಕರ್ಣಿ ಫ್ಲಾಟ್ ನಂಬರ್ 17 ಅನ್ನೋ ಒಂದು ಅಡ್ರೆಸ್ ಅನ್ನ ಐಡಿಯನ್ ರೆಡಿ ಮಾಡ್ಕೊಂಡಿದ್ದ. ಈ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ಮೇಲೆ ಅದ್ ನೋಡಿದ್ರೆ ಖಾಲಿ ಫ್ಲಾಟು, ಮತ್ತೊಂದು ಕಡೆ ಮನೆ ಇದ್ರು ನಕಲಿ ಐಡಿ ಕೊಟ್ಟು ಫೇಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಓಕೆ, ಫೈನ್. ಈಗ ಬೆಂಗಳೂರಿನ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಇಲ್ಲಿ ತನಕ ಅಧಿಕಾರಿಗಳು ಎಲ್ಲಾ ಆಂಗಲ್ ನಲ್ಲೂ ಕೂಡ ತಡಕಾಡ್ತಾ ಇದ್ರು, ಹುಡುಕ್ತಾ ಇದ್ರು, ಸಂಬಂಧಪಟ್ಟಂತವ್ರನ್ನ ತನಿಖೆ ಮಾಡ್ತಾ ಇದ್ರು. ಜೈಲಲ್ಲಿ ಇದ್ದಂಥವ್ರನ್ನ ವಾಪಸ್ ತನಿಖೆ ಮಾಡಿದ್ದು ಕೂಡ ಹೌದು. ಈಗ ಈ ವಿಚಾರದಲ್ಲಿ ಇವರು ಈಗ ಹಲವು ಕಡೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಲ್ಲ, ಅಡ್ರೆಸ್ ಕೊಟ್ಟಿದ್ರಲ್ಲ, ಕಲಬುರಗಿಲೆಲ್ಲ ಅದೆಲ್ಲವೂ ಕೂಡ ಫೇಕ್. ಮತ್ತೆ ಯಾರು ನಿಜ ಕೊಟ್ಟು ಹೋಗ್ತಾರೆ? ಎಲ್ಲವೂ ತಲೆ ಯಾಮಾರಿಸಿದ್ದಾರೆ. ಅವರು ಅಲ್ಲಿ ಹೋಗಿರೋದು ಕೂಡ ಕೋಲ್ಕತ್ತಾದಲ್ಲಿ ಇದ್ದಿದ್ದು ಕೂಡ ಫೇಕ್ ಹೆಸರು ಕೊಟ್ಟು ಹಿಂದೂ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಇವ್ರ ಹೆಸರು ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಅಂತ, ಬಟ್ ಅಲ್ಲೇನೋ ಬೇರೆ ಹೆಸರು ಕೊಟ್ಟು ರೂಮ್ನೆಲ್ಲ ಪಡೆದುಕೊಂಡಿದ್ರಂತೆ. ರಾಜ್ಯದಲ್ಲೂ ಇವರು ಮಾಡಿದ್ದು ಇದೇ ಕೆಲಸವನ್ನ. ಫೈನಲಿ ಏನೇ ಆಗ್ಲಿ ಪ್ರಕರಣ ಒಂದು ಸುಖಾಂತ್ಯ ಕಾಣುವತ್ತ ಹತ್ರವಾಗ್ತಾ ಇದೆ. ವಿಚಾರಣೆ ಅಷ್ಟೇ ಬಾಕಿ ಇದೆ. 3 ದಿನಗಳ ಕಾಲ ವಾರೆಂಟ್ ತಗೊಂಡು ಅವ್ರನ್ನ ಈಗ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತಾರೆ. ಇನ್ನು ಏನೆಲ್ಲ ವಿಚಾರಗಳು ಹೊರ ಬರುತ್ತೆ, ಯಾರ್ದೆಲ್ಲ ಕೈವಾಡ ಇದೆ, ಬೇರೆ ದೇಶದ್ದೇನಾದ್ರೂ ಕೈವಾಡ ಇತ್ತಾ, ಫೀಡ್ ಮಾಡ್ತಾ ಇದ್ದಿದ್ದು ಯಾರು ಇವ್ರಿಗೆ ಗೊತ್ತಾಗುತ್ತೆ, ನೋಡೋಣ.